ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬ್ರಹ್ಮಸ್ಥಾನ ಸರೋಜ ಮಧ್ಯವಿರಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಹರಿಶ್ಚಂದ್ರೋಪಾಖ್ಯಾನದ ಮಧ್ಯಮ ಭಾಗದ ವಿಚಾರ ಮಾಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರಾಜೇಂದ್ರನಾದ ಹರಿಶ್ಚಂದ್ರನು ರಾಜಪತ್ನಿಯಾದ ಶೈಬ್ಯೆಯು ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆಯಿಂದ ಎಚ್ಚೆತ್ತು ಬಹಳ ಸಂಕಟಪಡುತ್ತಾ ಸಹಿಸಲಾಗದ ಶೋಕದಿಂದ ಪೀಡಿಸಲ್ಪಟ್ಟವರಾಗಿ ಒಂದೇ ಸಮನಾಗಿ ಅಳತೊಡಗಿದರು. ರಾಜನು ಹೀಗೆಂದನು: ಅಯ್ಯೋ ಪುತ್ರನೇ, ಸುಂದರವಾದ ಕಣ್ಣು, ಹುಬ್ಬು, ಮೂಗು ಮತ್ತು ಮುಂಗೂದಲುಗಳಿಂದ ಕೂಡಿರುವುದು, ಸುಕುಮಾರವೂ ಆದ ನಿನ್ನ ದೀನ ಮುಖವನ್ನು ನೋಡುತ್ತಿದ್ದ ಹಾಗೆ ನನ್ನ ಹೃದಯವು ಏಕೆ ಸೀಳಿ ಹೋಗಲಿಲ್ಲ? ತಂದೆ ತಂದೆ ಎಂದು ಮಧುರವಾಗಿ ಕೂಗುತ್ತಾ ತಾನಾಗಿ ನನ್ನ ಬಳಿಗೆ ಬಂದಾಗ ಮಗು ಮಗು ಎಂದೆನ್ನುತ್ತಾ ಪ್ರೀತಿಯಿಂದ ಅಪ್ಪಿಕೊಂಡು ನಿನ್ನನ್ನು ಮಾತನಾಡಿಸಿದಂತೆ ಮುಂದೆ ಇನ್ನಾರನ್ನು ಮಾತನಾಡಿಸಲಿ? ಇನ್ನು ಮುಂದೆ ಯಾವ ಬಾಲಕನ ಮಂಡಿಗೆ ತಗುಲಿ ಬಂದ ಹೊಂಬಣ್ಣದ ಭೂಮಿಯ ಧೂಳಿಯು ನನಗೆ ತಗುಲಿ ನನ್ನ ಉತ್ತರೀಯ ವಸ್ತ್ರ, ತೊಡೆ ಮತ್ತು ದೇಹ ಇವುಗಳು ಕೊಳೆಯಾಗುವುದನ್ನು ನೋಡಲಿ? ಪುತ್ರನೇ, ನನ್ನ ಅಂಗಾಂಗಗಳಿಂದ ಜನಿಸಿದ ಮತ್ತು ಮನಸ್ಸು ಹೃದಯಗಳಿಗೆ ಆನಂದವನ್ನುಂಟು ಮಾಡುವ ನಿನ್ನನ್ನು ನಿನ್ನ ಹಾಳು ತಂದೆಯಾದುದರಿಂದ ನಾನು ವಸ್ತುವನ್ನು ವಿಕ್ರಯಿಸಿದಂತೆ ವಿಕ್ರಯಿಸಿದೆನಲ್ಲ. ನಿರ್ದಯವಾದ ನನ್ನ ದೌರ್ಭಾಗ್ಯವೇ ಬಾಂಧವರಿಂದಲೂ ಧನ ಸಮೃದ್ಧಿಯಿಂದಲೂ ಕೂಡಿದ ನನ್ನ ಸಮಸ್ತ ರಾಜ್ಯವನ್ನು ಅಪಹರಿಸಿ ತರುವಾಯ ಸರ್ಪರೂಪದಿಂದ ನನ್ನ ಪುತ್ರನನ್ನು ಕಡಿದಿದೆ. ದುರದೃಷ್ಟವೆಂಬ ಹಾವಿನಿಂದ ಕಡಿಯಲ್ಪಟ್ಟ ಪುತ್ರನ ಮುಖಕಮಲವನ್ನು ನಾನು ನೋಡುತ್ತಿದ್ದರೂ ಆ ಹಾವಿನ ಘೋರ ವಿಷಪ್ರಭಾವದಿಂದ ಕುರುಡನಾಗಿ ಈಗ ಏನೂ ತೋಚದವನಾಗಿದ್ದೇನೆ. ಹೀಗೆಂದು ಹೇಳಿ ತಡೆಯಲಾಗದ ಕಣ್ಣೀರು, ಗದ್ಗದ ಧ್ವನಿ ಇವುಗಳಿಂದ ಕೂಡಿದ ರಾಜನು ಆ ಬಾಲಕನನ್ನು ಎತ್ತಿ ಅಪ್ಪಿಕೊಂಡು ಮೂರ್ಛಿತನಾಗಿ ಚಲಿಸದ ಹಾಗೆ ಬಿದ್ದನು. ರಾಜಪತ್ನಿಯು ಹೀಗೆಂದಳು: ಇವನು ಆ ಮಹಾಪುರುಷನೇ ಅಹುದು. ಧ್ವನಿಯಿಂದಲೇ ಸ್ಪಷ್ಟವಾಗಿ ತಿಳಿಯುವುದು. ಈ ವ್ಯಕ್ತಿಯು ವಿದ್ವಜ್ಜನರ ಮನಸ್ಸಿಗೆ ಚಂದ್ರನಂತೆ ಆನಂದಗೊಳಿಸುವ ಹರಿಶ್ಚಂದ್ರನೇ ಆಗಿರುವನು. ಏನೂ ಸಂಶಯವಿಲ್ಲ. ಪ್ರಸಿದ್ಧವಾದ ಕೀರ್ತಿಯುಳ್ಳವನು, ಮಹಾತ್ಮನೂ ಆದ ಹರಿಶ್ಚಂದ್ರನೇ ಇವನೆಂದು ಸ್ಥಿರಪಡಿಸುವಂತೆ ಇವನ ಎತ್ತರ, ಮೂಗಿನ ಮುಂಭಾಗವು ಬಾಗಿರುವುದು ಮತ್ತು ಹಲ್ಲುಗಳು ಮಲ್ಲಿಗೆ ಮೊಗ್ಗಿನಂತೆ ಪ್ರಕಾಶಿಸುವವು. ಅಂತಹ ಮಹಾರಾಜನು ಹೀಗೆ ಸ್ಮಶಾನಕ್ಕೆ ಏಕೆ ಬಂದಿರುವನು ಎಂದು ಚಿಂತಿಸುತ್ತಾ ರಾಜಪತ್ನಿಯು ಪುತ್ರ ಶೋಕವನ್ನು ಬಿಟ್ಟು ಪತಿತನಾದ ಪತಿಯನ್ನು ನೋಡಿದಳು. ಆಕಸ್ಮಿಕ ಪತಿದರ್ಶನದಿಂದ ಸಂತೋಷಗೊಂಡವಳು, ವಿಸ್ಮಯಗೊಂಡವಳು ಈ ಸನ್ನಿವೇಶವನ್ನು ನೋಡಿ ದೀನಳು,
ಪತಿ ಪುತ್ರರ ವಿಷಯದ ವ್ಯಥೆಯಿಂದ ಪೀಡಿಸಲ್ಪಟ್ಟವಳೂ ಆದ ರಾಜಪತ್ನಿಯು ಅತ್ತಿತ್ತ ನೋಡುತ್ತಾ ರಾಜನ ಬಳಿಯಲ್ಲಿದ್ದ ಜಿಗುಪ್ಸೆಯನ್ನುಂಟು ಮಾಡುವ ಸ್ವಾಮಿ ದಂಡವನ್ನು ಕಂಡಳು. ಚಂಡಾಲನಿಗೆ ಯೋಗ್ಯವಾದ ಆ ದಂಡವನ್ನು ಕಂಡು ಲಕ್ಷಣವತಿಯಾದ ಆ ರಾಜಮಹಿಷಿಯು ಕ್ಷಣಕಾಲ ಮೂರ್ಛೆ ಹೊಂದಿದಳು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬಂದವಳಾಗಿ ಮೆಲ್ಲಗೆ ಗದ್ಗದ ಸ್ವರದಿಂದ ಮಾತನಾಡಿದಳು. ಕರುಣೆಯಿಲ್ಲದ ರೀತಿ ನೀತಿಗಳ ಮಿತಿಯನ್ನು ಮೀರಿದ ಜುಗುಪ್ಸೆ ತರುವ ದುರ್ದೈವವೇ, ನಿನಗೆ ಧಿಕ್ಕಾರವು. ದೇವಕುಮಾರರಿಗೊಪ್ಪುವ ಈ ರಾಜನನ್ನು ನೀನು ಚಂಡಾಲದಶೆಗೂ ಇಳಿಸಿದೆಯಲ್ಲವೇ? ರಾಜ್ಯಭ್ರಂಶ, ಮಿತ್ರಜನ ತ್ಯಾಗ ಮತ್ತು ಪತ್ನಿ ಪುತ್ರರ ವಿಕ್ರಯ ಇವುಗಳನ್ನೆಲ್ಲ ಮಾಡಿಸಿದರೂ ತೃಪ್ತಿಪಟ್ಟು ಬಿಟ್ಟು ಹೋಗದೆ ಕಡೆಯಲ್ಲಿ ಈ ರಾಜನನ್ನು ಚಂಡಾಲನನ್ನಾಗಿಯೂ ಮಾಡಿದೆಯಾ? ಅಯ್ಯೋ ರಾಜನೇ, ಹೀಗೆ ಸಂತಪಿಸುತ್ತಿದ್ದ ನನ್ನನ್ನು ನೆಲದಿಂದ ಮೇಲಕ್ಕೆ ಎತ್ತಿ ಮಂಚವನ್ನು ಏರಿ ಕುಳಿತುಕೋ ಎಂದು ಹಿಂದೆ ಸಮಾಧಾನ ಮಾತುಗಳನ್ನು ಆಡುತ್ತಿದ್ದಂತೆ ಇಂದು ಏಕೆ ಮಾತನಾಡುವುದಿಲ್ಲ? ಇಂದು ನಿನ್ನ ಸಮೀಪದಲ್ಲಿ ರಾಜಲಕ್ಷಣವಾದ ಛತ್ರ, ಚಾಮರ ಮತ್ತು ಬೀಸಣಿಗೆಗಳನ್ನು ನಾನು ಕಾಣಲಿಲ್ಲ ಮತ್ತು ಅನುರಾಗಪೂರ್ವಕವಾದ ಶೃಂಗಾರ ಚೇಷ್ಟೆಗಳು ಕಾಣಿಸುವುದಿಲ್ಲ. ಇದೆಂತಹ ವಿಧಿಯ ಭಾರಿಯಾದ ಬದಲಾವಣೆಯು! ಹಿಂದೆ ನೀನು ಹೊರಗೆ ಚಿತ್ತೈಸಿ ಬರುವಾಗ ಅನೇಕ ಆಶ್ರಿತ ರಾಜರು ಸೇವಕರಂತೆ ನಿಂತು ತಮ್ಮ ಉತ್ತರೀಯ ವಸ್ತ್ರಗಳ ಸೆರಗಿನಿಂದ ನೆಲದಲ್ಲಿದ್ದ ಧೂಳಿಯನ್ನು ಹೊಡೆಯುತ್ತಿದ್ದರು. ಅಂತಹ ನೀನು ಇಂದು ಕಪಾಲಗಳಿಂದ ತುಂಬಿದ ಕುಡಿಕೆ ಮಡಿಕೆಗಳು ವ್ಯಾಪಿಸಿಕೊಂಡಿರುವ ಮೃತಜನರ ನಿರ್ಮಾಲ್ಯ ಹೂಗಳ ಸಂಗಡ ಕೂದಲು ಬೆರೆತು ಭಯಂಕರವಾಗಿ ಕಾಣುವ ಸ್ಮಶಾನದಲ್ಲಿ ಓಡಾಡುತ್ತಿದ್ದೀಯೆ. ಮತ್ತು ಈ ಸ್ಮಶಾನವು ವಸಾಧಾತುವು ಹರಿದು ಒಣಗಿದ್ದ ಅನೇಕ ಪ್ರದೇಶಗಳಿಂದ ಕೂಡಿದೆ. ಹಾಗೂ ಬೂದಿಯ ರಾಶಿ, ಕೆಂಡ, ಅರ್ಧ ಸುಟ್ಟಿರುವ ಎಲುಬು, ಮಜ್ಜಾಧಾತುಗಳಿಂದ ಭಯಂಕರವಾಗಿದೆ. ಮತ್ತು ಈ ಸ್ಮಶಾನ ಭೂಮಿಯು ಗಿಡುಗ, ನರಿ ಮುಂತಾದ ಪ್ರಾಣಿಗಳ ಕೂಗಿನಿಂದ ಭಯಪಟ್ಟು ಓಡಿಹೋದ ಇತರ ಕ್ಷುದ್ರ ಪಕ್ಷಿಗಳುಳ್ಳದ್ದು. ಚಿತೆಯ ಧೂಮರೇಖೆಯ ಕಾಂತಿಯಿಂದ ಕಪ್ಪಾದ ದಿಕ್ಕುಗಳುಳ್ಳದ್ದೂ ಆಗಿದೆ. ಮಾಂಸವನ್ನು ಭುಂಜಿಸಿ ಆನಂದದಿಂದ ಮದಿಸಿದ ರಾತ್ರಿಂಚರ ಪ್ರಾಣಿಗಳಿಂದ ಕೂಡಿದ ಅಪವಿತ್ರವಾದ ಈ ರುದ್ರಭೂಮಿಯಲ್ಲಿ ಅತಿಯಾದ ದುಃಖದಿಂದ ನೊಂದು ರಾಜೇಂದ್ರನಾದ ನೀನು ವಾಸ ಮಾಡುತ್ತಿದ್ದೀಯೇ? ಹೀಗೆಂದು ಹೇಳಿ ರಾಜನ ಕಂಠವನ್ನು ಬಿಗಿಯಾಗಿ ಅಪ್ಪಿಕೊಂಡು ರಾಜಪತ್ನಿಯಾದ ಶೈಬ್ಯೆಯು ಎಣಿಸಲಾಗದ ಕಷ್ಟ ಶೋಕಗಳಿಗೆ ಭಾಗಿಯಾಗಿ ಆರ್ತನಾದದಿಂದ ಗಟ್ಟಿಯಾಗಿ ಅತ್ತಳು. ರಾಜಪತ್ನಿಯು ಇಂತೆಂದಳು, ರಾಜನೇ, ಇದೇನು ಸ್ವಪ್ನವೇ ಅಥವಾ ನಿಜವಾಗಿ ನಡೆದ ಸಂಗತಿಯೇ? ನೀನೇನು ತಿಳಿದಿದ್ದೀಯೇ ಅದನ್ನು ನನಗೆ ತಿಳಿಸು. ನನಗೆ ಒಂದೂ ತಿಳಿಯದ ಹಾಗೆ ಮನಸ್ಸು ಮೋಹಗೊಂಡಿರುವುದು. ಈ ಸಂಗತಿಯು ನಿಜವಾಗಿ ನಡೆದಿರುವುದೇ ಆಗಿದ್ದರೆ ಧರ್ಮವನ್ನು ಅರಿತವನೇ ಕೇಳು. ಧರ್ಮವು ಸಹಾಯ ಮಾಡುವುದಿಲ್ಲ. ಹಾಗೆಯೇ ದೇವ ಬ್ರಾಹ್ಮಣ ಪೂಜೆ, ರಾಜ್ಯ ಪರಿಪಾಲನೆ, ಈ ಕರ್ಮಗಳೆಲ್ಲವೂ ವ್ಯರ್ಥವೇ ಸರಿ. ಧರ್ಮ ಎಂಬುದು ಇಲ್ಲ. ಸತ್ಯವಚನ, ರುಜುಬುದ್ಧಿ ಮತ್ತು ಸೌಮ್ಯ ಸ್ವಭಾವ, ಈ ಧರ್ಮ ವಿಶೇಷಗಳು ಎಲ್ಲಿವೆ? ಧರ್ಮವೆಂಬುದು ಇದ್ದ ಪಕ್ಷದಲ್ಲಿ ಧರ್ಮನಿಷ್ಠನಾದ ನೀನು ಸ್ವರಾಜ್ಯದಿಂದ ಏಕೆ ಭ್ರಷ್ಟನಾಗುತ್ತಿದ್ದೀಯೇ? ಹೀಗೆಂಬ ಶೈಬ್ಯೆಯ ಮಾತನ್ನು ಕೇಳಿದ ಹರಿಶ್ಚಂದ್ರನು ದುಃಖದಿಂದ ಬಿಸಿ ಉಸಿರು ಬಿಟ್ಟು ತನಗೆ ಚಂಡಾಲತ್ವ ಪ್ರಾಪ್ತಿಯಾದ ಪ್ರಸಂಗವನ್ನು ಸತಿಗೆ ಗದ್ಗದ ಧ್ವನಿಯಿಂದ ಹೇಳಿದನು. ರಾಜಪತ್ನಿಯು ಬಹಳ ಹೊತ್ತು ಅತ್ತು ಬಿಸಿಯಾದ ಉಸಿರನ್ನು ಬಿಟ್ಟು ಬಹಳ ದುಃಖಿತಳಾಗಿ ಭಯಪಡುತ್ತಾ ತನ್ನ ಪುತ್ರನಿಗೆ
ಮೃತ್ಯು ಒದಗಿದ ಪ್ರಸಂಗವನ್ನು ನಡೆದಂತೆ ತಿಳಿಸಿದಳು. ರಾಜನು ಆಗ ಪುತ್ರ ಮರಣ ವಾರ್ತೆಯನ್ನು ಕೇಳುತ್ತಿದ್ದ ಹಾಗೆ ನಿಲ್ಲಲಾರದೆ ನೆಲಕ್ಕೆ ಬಿದ್ದನು ಮತ್ತು ತನ್ನ ನಾಲಿಗೆಯಿಂದ ಮೃತನಾದ ಪುತ್ರನ ಮುಖವನ್ನು ನೆಕ್ಕಿದನು. ರಾಜನು ಇಂತೆಂದನು, ನಾವು ದೀನರು, ಪುತ್ರನಲ್ಲಿ ಬಲು ಆಸೆಯುಳ್ಳವರೂ ಆಗಿದ್ದೇವೆ. ನಾವು ಯಮನಲ್ಲಿ ಪುತ್ರ ಭಿಕ್ಷೆಯನ್ನು ಬೇಡೋಣ. ಆದ್ದರಿಂದ ಯಾವ ಮೃತ್ಯುಲೋಕಕ್ಕೆ ಪ್ರಿಯಪುತ್ರನು ತೆರಳಿರುವನೋ ನಾವಿಬ್ಬರೂ ಬೇಗ ಅಲ್ಲಿಗೆ ಹೋಗೋಣ. ಪ್ರಿಯೆಯೇ, ದೀರ್ಘಕಾಲದವರೆಗೆ ಈ ಪುತ್ರ ಕ್ಲೇಶವನ್ನು ಅನುಭವಿಸಲು ನನಗೆ ಸಾಧ್ಯವಿಲ್ಲ. ಆದರೆ ನಾನು ನನ್ನ ಪಾಡಿಗೆ ಸ್ವತಂತ್ರನಾಗಿಲ್ಲ. ಪ್ರಿಯೆಯೇ, ನನ್ನ ನಿರ್ಭಾಗ್ಯತನವನ್ನು ನೋಡು. ಸ್ವಾಮಿ ಚಂಡಾಲನಿಂದ ಅನುಮತಿಯನ್ನು ಪಡೆಯದೆ ನಾನು ಅಗ್ನಿಯನ್ನು ಪ್ರವೇಶಿಸಿದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಈ ಕರ್ಮಶೇಷದಿಂದ ಚಂಡಾಲ ದಾಸ್ಯವನ್ನು ಹೊಂದಲೇಬೇಕು ಮತ್ತು ಸ್ವಾಮಿ ದ್ರೋಹ ಪಾತಕದಿಂದ ನರಕಯಾತನೆಗೆ ಸಿಲುಕುವೆನು. ಸಣ್ಣ ಕ್ರಿಮಿಗಳನ್ನು ಭುಂಜಿಸುವ ದೊಡ್ಡ ಕ್ರಿಮಿಯಾಗಿ ಜನಿಸುವೆನು ಹಾಗೂ ಕೀವು, ವಸ, ರಕ್ತ, ಎಲುಬು, ಮೂಳೆ ಮುಂತಾದವುಗಳಿಂದ ತುಂಬಿದ ವೈತರಣಿ ನದಿಯಲ್ಲಿ ಬೀಳಬೇಕಾಗುವುದು. ಅಸಿಪತ್ರವನವೆಂಬ ನರಕದಲ್ಲಿ ನನ್ನನ್ನು ಹಾಕಿ ಯಮಭಟರು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸುವರು. ಅಥವಾ ರೌರವ, ಮಹಾರೌರವ ಎಂಬ ನರಕದಲ್ಲಿ ವಾಸಿಸಿ ಮಹತ್ತಾದ ಶಾಪವನ್ನು ಅನುಭವಿಸುವಂತೆ ಆಗುವುದು. ಅಪಾರವಾದ ದುಃಖ ಸಮುದ್ರದಲ್ಲಿ ಮುಳುಗಿದ ನನಗೆ ಪ್ರಾಣತ್ಯಾಗದ ಹೊರತು ಸಮಾಧಾನವನ್ನು ತರುವ ಬೇರೊಂದು ಉಪಾಯವೂ ತೋರುವುದಿಲ್ಲ. ನನ್ನ ವಂಶವನ್ನು ಅವಿಚ್ಛಿನ್ನವಾಗಿ ಮುಂದುವರಿಸಲು ಯಾವ ಒಬ್ಬ ಬಾಲಕನಿದ್ದನೋ ಅವನೂ ಇಂದು ಪ್ರಬಲವಾದ ದುರ್ದೈವವೆಂಬ ಜಲಪ್ರವಾಹಕ್ಕೆ ಸಿಕ್ಕಿ ಮುಳುಗಿ ಹೋದನು. ಈಗ ಪ್ರಾಣವನ್ನಾದರೂ ಹೇಗೆ ತ್ಯಜಿಸಲಿ? ಈಗ ನಾನು ಚಂಡಾಲ ದಾಸ್ಯವೆಂಬ ದುರ್ಗಕ್ಕೆ ಸಿಲುಕಿ ಪರತಂತ್ರನಾಗಿರುವೆನು. ಅಥವಾ ಕಷ್ಟ ಪರಂಪರೆಗಳಿಗೆ ಸಿಲುಕಿದ ಮಾನವನು ಪಾಪಗಳನ್ನು ಎಣಿಸುವುದಿಲ್ಲ. ಪುತ್ರನನ್ನು ಕಳೆದುಕೊಂಡ ಈ ಸಮಯದಲ್ಲಿ ಪ್ರಾಪ್ತವಾದ ದುಃಖವು ಮೂಕ ಪ್ರಾಣಿ ಜನ್ಮವೆತ್ತಿದಾಗಲೂ ಇಲ್ಲ. ಅಸಿಪತ್ರವನವೆಂಬ ನರಕದಲ್ಲಿಯೂ ಇಲ್ಲ. ಅಥವಾ ಅಂತಹ ದುಃಖವು ವೈತರಣಿ ನದಿಯಲ್ಲಿ ಎಲ್ಲಿ ಬಂದೀತು? ಪ್ರಿಯೆಯೇ, ಅಂತಹ ದುಃಖಭಾಗಿಯಾದ ನಾನು ಮೃತಪುತ್ರನ ದೇಹವನ್ನಿಟ್ಟು ಉರಿಯುತ್ತಿದ್ದ ಚಿತಾಗ್ನಿಯಲ್ಲಿ ಬೀಳುವೆನು. ನನ್ನಿಂದ ಆದ ತಪ್ಪನ್ನು ನೀನು ಮನ್ನಿಸು. ಪವಿತ್ರವಾದ ಮಂದಹಾಸವುಳ್ಳ ಸತಿಯೇ, ನನ್ನ ಅನುಜ್ಞೆಯನ್ನು ಹೊಂದಿ ನೀನು ಈಗ ವೃದ್ಧ ಬ್ರಾಹ್ಮಣನ ಮನೆಗೆ ಹೋಗು. ಪ್ರಿಯೆಯೇ, ನಾನು ಹೇಳುವ ವಚನವನ್ನು ಆದರದಿಂದ ಮನಸ್ಸನ್ನಿಟ್ಟು ಕೇಳು. ದಾನ, ಹೋಮ ಮುಂತಾದ ಧರ್ಮವನ್ನು ಮಾಡಿರುವುದು, ಗುರುಗಳನ್ನು ಶುಶ್ರೂಷೆಯಿಂದ ಸಂತೋಷಪಡಿಸಿರುವುದೂ ಇದ್ದರೆ ಆ ಧರ್ಮ ಪ್ರಭಾವದಿಂದ ನನಗೆ ಪರಲೋಕದಲ್ಲಿ ನಿನ್ನ ಮತ್ತು ಬಾಲಕನ ಸಹವಾಸವೂ ದೊರೆಯಲಿ. ಈ ನನ್ನ ಮನೋರಥವು ಇಹಲೋಕದಲ್ಲಿ ಈಡೇರುವುದೆಂತು? ಆದರೆ ಮೃತಪುತ್ರನನ್ನು ಹುಡುಕಲು ನಾನು ನಿನ್ನೊಂದಿಗೆ ಹೋಗುವುದೇ ಲೇಸು. ನಿರ್ಮಲವಾದ ಮಂದಹಾಸವುಳ್ಳ ಪ್ರಿಯೆಯೇ, ನಾನು ಹಾಸ್ಯ ಪ್ರಸಂಗದಲ್ಲಿಯೂ ಏಕಾಂತವಾಸದಲ್ಲಿಯೂ ಏನಾದರೂ ಅಶ್ಲೀಲವಾದ ಮಾತನ್ನು ಆಡಿರಬಹುದು. ಅದೆಲ್ಲವನ್ನೂ ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುವೆನು. ಕಲ್ಯಾಣಶೀಲಳೆ, ರಾಜಪತ್ನಿಯೆಂಬ ಗರ್ವದಿಂದ ಸ್ವಾಮಿಯಾದ ವೃದ್ಧ ಬ್ರಾಹ್ಮಣನನ್ನು ನೀನು ಎಂದೂ ತಿರಸ್ಕರಿಸಲಾಗದು. ಸರ್ವ ಪ್ರಯತ್ನದಿಂದಲೂ ದೇವರಂತೆ ಸ್ವಾಮಿಯನ್ನು ಆರಾಧಿಸಿ ಸಂತೋಷಪಡಿಸಬೇಕು. ರಾಜಪತ್ನಿಯು ನುಡಿದಳು, ರಾಜಶ್ರೀಯೇ, ದುಃಖ ಪರಂಪರೆಯನ್ನು ಸಹಿಸಲಾರದ ನಾನೂ ಕೂಡ ಉರಿಯುತ್ತಿರುವ ಈ ಚಿತಾಗ್ನಿ ಜ್ವಾಲೆಯಲ್ಲಿ ಬಿದ್ದು
ಈಗಲೇ ನಿನ್ನೊಡನೆ ಪರಲೋಕವನ್ನು ಸೇರುವೆನು. ಸ್ವರ್ಗ ಸುಖವನ್ನಾಗಲಿ ನರಕ ಯಾತನೆಯನ್ನಾಗಲಿ ನಾವಿಬ್ಬರೂ ಜೊತೆಯಲ್ಲಿ ಅನುಭವಿಸೋಣ. ರಾಜನು ಈ ಮಾತನ್ನು ಕೇಳಿ ಆಗ ಸತಿಯನ್ನು ನೋಡಿ, ಪತಿವ್ರತೆಯೇ, ಹಾಗೇ ಆಗಲಿ ಎಂದು ಹೇಳಿದನು. ಪಕ್ಷಿಗಳು ಇಂತೆಂದವು. ತರುವಾಯ ಚಿತೆಯನ್ನು ಅಗ್ನಿಯಿಂದ ಉರಿಸಿ ತನ್ನ ಪುತ್ರನನ್ನು ಚಿತೆಯಲ್ಲಿಟ್ಟು ಆಗ ಪತ್ನಿ ಸಮೇತನಾಗಿ ಅಂಜಲಿಯಂತೆ ಕೈಗಳನ್ನು ಜೋಡಿಸಿಕೊಂಡು ದೇವರನ್ನು ಧ್ಯಾನಿಸಿದನು. ಸರ್ವೇಶ್ವರನು ಕಲ್ಪದ ಆದಿಯಲ್ಲಿ ಉದತಿಶಯನನು, ಪಾಪಭಂಜಕನು, ಹೃದಯದ ದುರ್ಗವೆಂಬ ಗುಹೆಯಲ್ಲಿ ವಾಸ ಮಾಡುವವನು, ಸರ್ವ ಪ್ರಾಣಿಗಳಲ್ಲಿ ವಾಸ ಮಾಡುತ್ತಾ ಪ್ರಕಾಶಿಸುವವನು ಮತ್ತು ದೇವರಾಜನೂ ಆದ ಪರಮಾತ್ಮನನ್ನು ಧ್ಯಾನಿಸಿದನು. ಹಾಗೂ ಉತ್ಪತ್ತಿ ನಿಧನಗಳೆಂಬ ಭಾವ ವಿಕಾರಗಳಿಂದ ಶೂನ್ಯನೂ ಪರಿಚ್ಛೇದವಿಲ್ಲದವನು, ಪೀತಾಂಬರಧಾರಿಯೂ ಮತ್ತು ಮಂಗಳಮೂರ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸಿದನು. ಹರಿಶ್ಚಂದ್ರನು ದೇವತಾ ಧ್ಯಾನಾಸಕ್ತನಾಗಿರಲು ಇಂದ್ರ ಆದಿಯಾಗಿ ಸಮಸ್ತ ದೇವತೆಗಳು ತ್ವರೆಪಟ್ಟವರಾಗಿ ಧರ್ಮ ಪ್ರಜಾಪತಿಯನ್ನು ಮುಂದುವರಿಸಿಕೊಂಡು ಬಂದರು. ಎಲ್ಲ ದೇವತೆಗಳು ರಾಜನ ಬಳಿಗೆ ಬಂದು ಈ ರೀತಿಯಾಗಿ ಹೇಳಿದರು. ಎಲೈ ಪ್ರಭುವಾದ ರಾಜನೇ, ಕೇಳು. ಪಿತಾಮಹನೆನಿಸಿರುವ ಬ್ರಹ್ಮದೇವನು ಹಾಗೂ ಪೂಜ್ಯನಾದ ಧರ್ಮ ಪ್ರಜಾಪತಿಯು ಪ್ರತ್ಯಕ್ಷವಾಗಿ ಬಂದಿರುವರು. ಅಲ್ಲದೆ ಸಾಧ್ಯ, ವಿಶ್ವೇದೇವ, ಲೋಕಪಾಲಕ, ಚಾರಣ, ನಾಗ, ಸಿದ್ಧ, ಗಂಧರ್ವ, ರುದ್ರ ಮತ್ತು ಅಶ್ವಿನಿ ದೇವತೆ, ಈ ದೇವತೆಗಳೆಲ್ಲರೂ ಒಟ್ಟಾಗಿ ಪ್ರತ್ಯಕ್ಷವಾಗಿ ಬಂದಿರುವರು. ಹೀಗೆ ಹಿಂದೆ ಹೇಳಿರುವ ದೇವತೆಗಳು ಮಾತ್ರವಲ್ಲದೆ ಇತರ ಸಮಸ್ತ ದೇವತೆಗಳು ಮತ್ತು ವಿಶ್ವಾಮಿತ್ರ ಮುನಿಯು ನಿನ್ನ ಸನ್ನಿಧಿಗೆ ಬಂದಿದ್ದಾರೆ. ಹಿಂದೆ ಯಾವ ಮುನಿಯು ವಿಶ್ವದಲ್ಲಿ ಯಾರ ಸಂಗಡವೂ ಮೈತ್ರಿಯನ್ನು ಹೊಂದಲಾರದೆ ವಿಶ್ವ ಅಮಿತ್ರ ಅಂದರೆ ವಿಶ್ವಾಮಿತ್ರ ನಾಮಾಂಕಿತನಾದನೋ ಅಂತಹ ವಿಶ್ವಾಮಿತ್ರ ಮುನಿಯು ನಿನ್ನೊಡನೆ ಮೈತ್ರೀಭಾವವನ್ನು ಬೆಳೆಸಲು ಯತ್ನಿಸುತ್ತಿರುವನು. ಹೀಗೆಂದು ಹೇಳುತ್ತಿದ್ದ ದೇವತೆಗಳ ಗುಂಪಿನಲ್ಲಿ ಧರ್ಮ ಪ್ರಜಾಪತಿಯು, ದೇವೇಂದ್ರನು ಮತ್ತು ವಿಶ್ವಾಮಿತ್ರ ಮುನಿಯು ಹರಿಶ್ಚಂದ್ರನ ಮುಂದೆ ಇಳಿದು ನಿಂತರು. ಧರ್ಮ ಪ್ರಜಾಪತಿಯು ಇಂತೆಂದನು. ರಾಜನೇ, ಸಾಹಸವನ್ನು ಮಾಡಬೇಡ. ನಿನ್ನಲ್ಲಿರುವ ತಿತಿಕ್ಷೆ, ಇಂದ್ರಿಯ ನಿಗ್ರಹ, ಸತ್ಯ ಮುಂತಾದ ಗುಣಗಳಿಂದ ಮೆಚ್ಚಿ ಸಂತುಷ್ಟನಾಗಿ ನಾನು ನಿನ್ನ ಬಳಿಗೆ ಬಂದಿರುವೆನು. ಇಂದ್ರನು ಹೀಗೆ ಹೇಳಿದನು. ಮಹಾಭಾಗ್ಯವಂತನಾದ ಹರಿಶ್ಚಂದ್ರನೇ, ನಿನ್ನ ಬಳಿಗೆ ಬಂದ ನಾನು ದೇವೇಂದ್ರನಾಗಿರುವೆನು. ನೀನು ನಿನ್ನ ಪತ್ನಿ ಪುತ್ರರೂ ಕೂಡ ಅನಾದಿಯಾದ ಪುಣ್ಯಲೋಕಗಳನ್ನು ಗೆದ್ದಿರುವಿರಿ. ರಾಜನೇ, ಪುಣ್ಯವಂತರಿಂದ ತಮ್ಮ ಪುಣ್ಯ ಪ್ರಭಾವದಿಂದ ಮಾತ್ರ ಗೆಲ್ಲುವಂತಹ ಇತರ ಮಾನವರಿಗೆ ಲಭ್ಯವಾಗದಿರುವ ಸ್ವರ್ಗಲೋಕಕ್ಕೆ ಭಾರ್ಯಾ ಪುತ್ರರೊಡನೆ ನೀನು ಏರಿ ಬಾ. ಪಕ್ಷಿಗಳು ಹೀಗೆಂದವು. ಅಷ್ಟರಲ್ಲಿ ಚಿತೆಯಿದ್ದ ಸ್ಥಳಕ್ಕೆ ಬಂದ ಸರ್ವಶಕ್ತನಾದ ದೇವೇಂದ್ರನು ಅಪಮೃತ್ಯುವನ್ನು ದೂರ ಮಾಡುವ ಅಮೃತಮಯ ವೃಷ್ಟಿಯನ್ನು ಆಕಾಶದಿಂದ ಕರೆದನು. ಮತ್ತು ದೇವತೆಗಳ ಗುಂಪು ಅಲ್ಲಲ್ಲಿ ನೆರೆದಿರಲು ಆಕಾಶದಿಂದ ಮಹತ್ತಾದ ಪುಷ್ಪವೃಷ್ಟಿಯು ಬಿತ್ತು. ಹಾಗೂ ದೇವಲೋಕದ ದುಂದುಬಿ ಮುಂತಾದ ವಾದ್ಯಗಳ ಘೋಷವು ಕೇಳಿಸಿತು. ಅಮೃತವೃಷ್ಟಿಯ ಪ್ರಭಾವದಿಂದ ಮಹಾತ್ಮನಾದ ಹರಿಶ್ಚಂದ್ರನ ಪುತ್ರನಾದ ರೋಹಿತಾಶ್ವನು ಸುಕುಮಾರವಾದ ದೇಹವುಳ್ಳವನು, ಸ್ವಸ್ಥನಾಗಿರುವವನು ಮತ್ತು ಪ್ರಸನ್ನವಾದ ಇಂದ್ರಿಯ ಮನಸ್ಸುಗಳಿಂದ ಕೂಡಿದವನೂ ಆಗಿ ಎದ್ದು ಬಂದನು. ತರುವಾಯ ಹರಿಶ್ಚಂದ್ರ ರಾಜನು ಪುತ್ರನನ್ನು ಆಲಿಂಗಿಸಿಕೊಂಡು ಕ್ಷಣಮಾತ್ರದಲ್ಲಿ ಪತ್ನಿ ಸಮೇತನಾಗಿ ದಿವ್ಯ ಮಾಲ್ಯ ವಸ್ತ್ರಗಳನ್ನು ಧರಿಸಿ ರಾಜಲಕ್ಷ್ಮಿಯಿಂದ ಕೂಡಿ ಶೋಭಿಸುವವನಾದನು.
ಮತ್ತು ಹರಿಶ್ಚಂದ್ರ ರಾಜನು ಸ್ವಸ್ಥತೆಯನ್ನು ಹೊಂದಿದವನು, ತುಂಬಿದ ಹೃದಯವುಳ್ಳವನು, ಅಮಿತವಾದ ಆನಂದದಿಂದ ಕೂಡಿದವನೂ ಆದನು. ಆ ಕ್ಷಣದಲ್ಲಿ ಇಂದ್ರನು ಮತ್ತೆ ಈ ರೀತಿಯಾಗಿ ಹೇಳಿದನು: ಮಹಾತ್ಮನಾದ ಹರಿಶ್ಚಂದ್ರ ರಾಜನೇ, ನೀನು ಮಾಡಿದ ಪುಣ್ಯ ಕರ್ಮಗಳ ಪರಿಪಾಕದಿಂದ ಪತ್ನಿ ಪುತ್ರರಿಂದ ಕೂಡಿ ಸರ್ವೋತ್ತಮವಾದ ಸ್ವರ್ಗ ಸುಖವನ್ನು ಹೊಂದುತ್ತೀಯೇ, ಮೇಲಕ್ಕೆ ಏರಿ ಬಾ. ಹರಿಶ್ಚಂದ್ರನು ಹೀಗೆ ನುಡಿದನು: ದೇವರಾಜನೇ, ಸ್ವಾಮಿಯಾದ ಚಂಡಾಲನ ಅನುಮತಿಯನ್ನು ಹೊಂದದಿರುವ ನಾನು ಅವನಿಗೆ ಸಲ್ಲಿಸಬೇಕಾದ ದಾಸ್ಯವನ್ನು ಪೂರೈಸಿ ಬಿಡುಗಡೆಯಾಗದೆ ದೇವಲೋಕಕ್ಕೆ ಬರಲಾರೆನು. ಧರ್ಮಪುರುಷ ನಿಂತೆಂದನು: ನಿನಗೆ ಈ ವಿಧದ ಕ್ಲೇಶ ಉಂಟಾಗುವುದನ್ನು ಅರಿತು ನಾನು ನನ್ನ ಮಾಯಾ ಪ್ರಭಾವದಿಂದ ಚಂಡಾಲ ರೂಪವನ್ನು ತೆಗೆದುಕೊಂಡು ಬಂದೆನು ಮತ್ತು ತೋರಿಸಬಹುದಾದ ಚಾಪಲವನ್ನೂ ತೋರಿಸಿದೆನು. ಇಂದ್ರನು ಹೀಗೆಂದನು: ಹರಿಶ್ಚಂದ್ರನೇ, ಮರ್ತ್ಯಲೋಕದಲ್ಲಿರುವ ಸಮಸ್ತ ಮಾನವರಿಂದ ಯಾವ ಉತ್ತಮವಾದ ಸ್ಥಾನವು ಆಶಿಸಲ್ಪಡುವುದೋ, ಪುಣ್ಯವಂತರಾದ ಮಾನವರಿಗೆ ಲಭ್ಯವಾದ ಆ ಸ್ಥಾನವನ್ನು ಏರುವವನಾಗು. ಹರಿಶ್ಚಂದ್ರನು ಹೇಳಿದನು: ದೇವರಾಜನೇ, ನಿನ್ನನ್ನು ವಂದಿಸುವೆನು. ನನ್ನ ಒಂದು ಮಾತನ್ನು ಲಾಲಿಸು. ನನ್ನಲ್ಲಿ ಅನುಗ್ರಹ ಪೂರ್ಣವಾಗಿದ್ದ ನಿನ್ನನ್ನು ಕುರಿತು ವಿನಯಪೂರ್ವಕವಾಗಿ ಹೇಳಿಕೊಳ್ಳುತ್ತಿದ್ದೇನೆ. ಕೋಸಲ ದೇಶದ ಪುರಜನರು ನನ್ನ ವಿಷಯವಾಗಿ ಶೋಕದಲ್ಲಿ ಮುಳುಗಿದ ಮನಸ್ಸುಳ್ಳವರಾಗಿ ಇರುವರು. ನಾನು ಅವರನ್ನು ಬಿಟ್ಟು ಇಂದು ಹೇಗೆ ಸದ್ಗತಿ ರೂಪವಾದ ಸ್ವರ್ಗವನ್ನು ಹೊಂದಲಿ? ಭಕ್ತ ಜನರನ್ನು ತ್ಯಜಿಸುವುದರಿಂದ ಸಂಭವಿಸುವ ಪಾಪವು ಬ್ರಹ್ಮಹತ್ಯೆ, ಗುರುವಧೆ, ಗೋವಧೆ ಮತ್ತು ಸ್ತ್ರೀಹತ್ಯೆ ಇವುಗಳಿಂದ ಬರುವ ಮಹಾಪಾತಕಕ್ಕೆ ತುಲ್ಯವಾದುದು. ಯಾವ ದೋಷವೂ ಇಲ್ಲದ, ತ್ಯಜಿಸಲಾಗದ ಭಕ್ತಿಯಿಂದ ಸೇವಿಸುವ ಸೇವಕನನ್ನು ನಿಷ್ಕಾರಣವಾಗಿ ತ್ಯಜಿಸಿದ ಮಾನವನಿಗೆ ಇಹ ಪರ ಲೋಕಗಳಲ್ಲಿ ಸುಖವು ದೊರೆಯುವುದಿಲ್ಲ. ಆದುದರಿಂದ ನೀನೊಬ್ಬನೇ ದೇವರಾಜ್ಯಕ್ಕೆ ತೆರಳು. ದೇವರಾಜನೇ, ಆ ಪುರಜನರೆಲ್ಲರೂ ನನ್ನೊಡನೆ ಸ್ವರ್ಗಲೋಕಕ್ಕೆ ಬರುವಂತೆ ಆದರೆ ಆಗ ನಾನು ಸ್ವರ್ಗಕ್ಕೆ ಬರುವೆನು. ಅವರ ಸಂಗಡ ನನಗೆ ನರಕ ಪ್ರಾಪ್ತಿಯಾದರೂ ಇಷ್ಟವೇ ಆಗಿದೆ. ಇಂದ್ರನು ಹೀಗೆಂದನು: ಪುರಜನರ ಪುಣ್ಯ ಪಾಪಕರ್ಮಗಳು ಅನೇಕ ವಿಧಗಳಾಗಿವೆ. ಅವುಗಳಿಗೆ ಭೋಗ್ಯ ಫಲಗಳು ಒಂದು ಬಗೆಯವೂ ಅಲ್ಲ. ಹೀಗಿರಲು ಎಲ್ಲರೂ ಸೇರಿ ಸಂಘಾತವು ಭುಂಜಿಸುವಂತಹ ಸ್ವರ್ಗ ಸುಖವನ್ನು ನೀನು ಬಯಸುವುದು ಸರಿಯೇ? ಹರಿಶ್ಚಂದ್ರರಾಜನು ಹೇಳಿದನು: ದೇವೇಂದ್ರನೇ, ರಾಜನು ಕುಟುಂಬಿಗಳಾಗಿ ನೆಲೆಸಿದ ಪುರಜನರ ಪ್ರಭಾವದಿಂದ ರಾಜ್ಯವನ್ನು ಅನುಭವಿಸುವನು. ಅನೇಕ ಯಜ್ಞ ಕರ್ಮಗಳನ್ನು ಆಚರಿಸುವನು ಮತ್ತು ವಾಪಿ ಕೂಪಗಳನ್ನು ನಿರ್ಮಿಸುವನು. ನಾನು ಮಾಡಿರುವ ಸತ್ಕರ್ಮಗಳೆಲ್ಲವೂ ರಾಜ್ಯದಲ್ಲಿರುವ ಸತ್ಪ್ರಜೆಗಳ ಪ್ರಭಾವದಿಂದಲೇ ಆಗಿದೆ. ಹೀಗಿರಲು ಈಗ ನಾನು ಸ್ವರ್ಗ ಸುಖದ ಆಶೆಯಿಂದ ಉಪಕಾರಿಗಳಾದ ಪ್ರಜೆಗಳನ್ನು ಹೇಗೆ ಬಿಡಲಿ? ದೇವೇಂದ್ರನೇ, ಆದುದರಿಂದ ಸತ್ಪಾತ್ರದಲ್ಲಿ ದಾನ, ಯಜ್ಞ, ಕರ್ಮ ಅಥವಾ ಜಪ ಮುಂತಾದ ಸತ್ಕರ್ಮವು ನನ್ನಲ್ಲಿ ಅಲ್ಪವಾದರೂ ಇದ್ದರೆ ಅದರಿಂದ ಲಭಿಸುವ ಫಲವು ಪ್ರಜೆಗಳಿಗೂ ನನಗೂ ಸಮಾನವಾಗಿ ದೊರೆಯಲಿ. ದೀರ್ಘಕಾಲದವರೆಗೆ ಅನುಭವಿಸಬೇಕಾಗಿದ್ದ ನನ್ನ ಪುಣ್ಯಕರ್ಮದ ಫಲವನ್ನು ಪ್ರಜೆಗಳಿಗೂ ಹಂಚಿಕೊಟ್ಟು ಎಲ್ಲರೂ ಸೇರಿ ಸಮವಾಗಿ ಒಂದು ದಿನವಾದರೂ ಅನುಭವಿಸುವಂತೆ ನಿನ್ನ ಅನುಗ್ರಹದಿಂದ ಆಗಲಿ. ಪಕ್ಷಿಗಳು ಹೀಗೆ ಹೇಳಿದವು: ತ್ರಿಲೋಕಾಧಿಪತಿಯಾದ ದೇವೇಂದ್ರನು ಹಾಗೇ ಆಗಲೆಂದು ಹೇಳಿದ ತರುವಾಯ ಪ್ರಸನ್ನವಾದ ಮನಸ್ಸುಳ್ಳ ದೇವೇಂದ್ರನು, ಧರ್ಮ ಪ್ರಜಾಪತಿಯು ಮತ್ತು ಗಾಧಿಪುತ್ರನಾದ ವಿಶ್ವಾಮಿತ್ರ ಮುನಿಯು ರಾಜನೊಡನೆ ನಗರಕ್ಕೆ ಹೋದರು. ಅವರೆಲ್ಲರೂ ಸ್ವಧರ್ಮನಿಷ್ಠರಾದ
ಚಾತುರ್ವರ್ಣ್ಯದಿಂದ ಕೂಡಿದ ನಗರಕ್ಕೆ ಹೋಗಿ ದೇವರಾಜನಾದ ಇಂದ್ರನು ಹರಿಶ್ಚಂದ್ರನ ಸಮೀಪದಲ್ಲಿ ಈ ರೀತಿಯಾಗಿ ಹೇಳಿದನು. ಸಾಮಾನ್ಯ ಜನರಿಗೆ ದುರ್ಲಭವಾದ ಸ್ವರ್ಗಕ್ಕೆ ಈ ಜನರೆಲ್ಲರೂ ಶೀಘ್ರವಾಗಿ ಬರಲಿ. ನಿಮ್ಮೆಲ್ಲರಿಗೂ ಧರ್ಮಪುರುಷನ ಅನುಗ್ರಹದಿಂದ ಸ್ವರ್ಗ ಸುಖವು ಭೋಗ್ಯವಾಗಿ ಒದಗಿರುವುದು. ಸ್ವರ್ಗಲೋಕದಿಂದ ನಿಮ್ಮನ್ನು ಕರೆದೊಯ್ಯಲು ಬಂದ ಕೋಟಿ ಸಂಖ್ಯೆಯ ವಿಮಾನಗಳಿಂದ ಭೂಲೋಕವು ತುಂಬಿ ಹೋಗಿರುವುದು. ಆದ್ದರಿಂದ ನೀವೆಲ್ಲರೂ ಸ್ವರ್ಗಲೋಕಕ್ಕೆ ಏರಿ ಎಂದು ಇಂದ್ರನು ಅಯೋಧ್ಯೆಯ ಜನರಿಗೆ ಹೇಳಿದನು. ಆ ಇಂದ್ರನ ವಚನವನ್ನು ಕೇಳಿ ಹರಿಶ್ಚಂದ್ರ ರಾಜನ ಮೇಲಿನ ಪ್ರೀತಿಯಿಂದ ಮಹಾತಪಸ್ವಿಯಾದ ವಿಶ್ವಾಮಿತ್ರ ಮುನಿಯು ಹರಿಶ್ಚಂದ್ರನ ಪುತ್ರನಾದ ರೋಹಿತಾಶ್ವನನ್ನು ಸಮೀಪಕ್ಕೆ ತಂದನು. ಮತ್ತು ದೇವತೆಗಳು, ಸಿದ್ಧರು, ಮುನಿಜನರು ಇವರೊಂದಿಗೆ ರಮಣೀಯವಾದ ಅಯೋಧ್ಯ ನಗರದಲ್ಲಿ ರೋಹಿತಾಶ್ವನಿಗೆ ಪಟ್ಟಾಭಿಷೇಕ ಮಾಡಿದನು. ಹೀಗೆ ಹರಿಶ್ಚಂದ್ರ ರಾಜನು ಪುತ್ರನಿಗೆ ಪಟ್ಟಗಟ್ಟಿ ಕೃತಕೃತ್ಯನಾದನು. ತರುವಾಯ ಸಂತುಷ್ಟರೂ ಪರಿಪುಷ್ಟರೂ ಆದ ಮಿತ್ರ ಜನರಿಂದ ಕೂಡಿದ ಹಾಗೂ ಪತ್ನಿ, ಪುತ್ರ, ಭೃತ್ಯ, ಪರಿವಾರದಿಂದ ಕೂಡಿದ ಅಯೋಧ್ಯ ಜನರೆಲ್ಲರೂ ಹರಿಶ್ಚಂದ್ರ ರಾಜನೊಡನೆ ಸ್ವರ್ಗಕ್ಕೆ ತೆರಳಿದರು. ಆ ಜನರೆಲ್ಲರೂ ಸೋಪಾನಗಳಂತೆ ನಿಂತಿದ್ದ ವಿಮಾನಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದು ವಿಮಾನದಿಂದ ಮತ್ತೊಂದಕ್ಕೆ ಹತ್ತಿ ಹೋದರು. ಆಗ ಹರಿಶ್ಚಂದ್ರ ರಾಜನು ಅಪಾರವಾದ ಸಂತೋಷವುಳ್ಳವನಾದನು. ಆಗ ಆ ಹರಿಶ್ಚಂದ್ರ ರಾಜನು ವಿಮಾನ ಸಂಪತ್ತಿನಿಂದ ನಿರುಪಮವಾದ ಐಶ್ವರ್ಯವನ್ನು ಹೊಂದಿ ಕೋಟೆ ಕೊತ್ತಲುಗಳಿಂದ ಕೂಡಿ ನಗರದ ಆಕಾರವನ್ನು ಹೊಂದಿದ ವಿಮಾನದಲ್ಲಿ ಕುಳಿತುಕೊಂಡನು. ತರುವಾಯ ಆ ಹರಿಶ್ಚಂದ್ರ ರಾಜನ ಸಂಪತ್ ಸಮೃದ್ಧಿಯನ್ನು ನೋಡಿ ದೈತ್ಯರಿಗೆ ಗುರುವು, ಸಕಲ ಶಾಸ್ತ್ರಗಳ ತತ್ವವನ್ನು ಅರಿತವನು ಮತ್ತು ಮಹಾತ್ಮನೂ ಆದ ಶುಕ್ರಾಚಾರ್ಯನು ಹೀಗೆ ಹರಿಶ್ಚಂದ್ರ ರಾಜನನ್ನು ಕೊಂಡಾಡಿದನು. ಶುಕ್ರಾಚಾರ್ಯರು ಹೇಳುತ್ತಾರೆ, ಹರಿಶ್ಚಂದ್ರನಿಗೆ ಸಮಾನನಾದ ರಾಜನು ಬೇರೆ ಯಾರೂ ಹಿಂದೆ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಹರಿಶ್ಚಂದ್ರ ರಾಜನಂತೆ ಯಾವ ರಾಜನೂ ತನ್ನ ಪುಣ್ಯ ಪ್ರಭಾವದಿಂದ ಪ್ರಜೆಗಳನ್ನು ಸ್ವರ್ಗಕ್ಕೆ ಒಯ್ಯಲಿಲ್ಲ. ಯಾವ ಮಾನವನು ಈ ಹರಿಶ್ಚಂದ್ರ ಮಹಾತ್ಮ್ಯವನ್ನು ನಿರಂತರವಾಗಿ ಭಕ್ತಿಯಿಂದ ಶ್ರವಣ ಮಾಡುವನೋ ಅವನಿಗೆ ಸಕಲ ವೇದ, ಪುರಾಣ, ಮಂತ್ರಕಾಂಡ ಮತ್ತು ಇತರ ಸಂಗ್ರಹ ಗ್ರಂಥ ಇವುಗಳನ್ನು ಪಠಿಸಿದ ಫಲವು ಲಭಿಸುತ್ತದೆ. ಮತ್ತು ಪುಷ್ಕರ ತೀರ್ಥ, ಪ್ರಯಾಗ, ಸಿಂಧು ನದಿ, ಸಾಗರ, ದೇವಾಲಯ, ಕುರುಕ್ಷೇತ್ರ ಈ ಪುಣ್ಯಕ್ಷೇತ್ರಗಳ ಸನ್ನಿಧಿಯಲ್ಲಿಯೂ ವಿಶೇಷವಾಗಿ ವಾರಾಣಸಿ ಕ್ಷೇತ್ರದಲ್ಲಿಯೂ ಜಪ ಮಾಡಿದ ಪುಣ್ಯವು ಲಭಿಸುವುದು. ಹಾಗೂ ವಿಷು, ಸಂಕ್ರಾಂತಿ, ಗ್ರಹಣ ಮುಂತಾದ ಪುಣ್ಯಕಾಲಗಳಲ್ಲಿ ಜಪ ಮಾಡುವುದರಿಂದ ಯಾವ ಪುಣ್ಯವು ಉಂಟಾಗುವುದೋ ಜಿತೇಂದ್ರಿಯನಾಗಿ ಹರಿಶ್ಚಂದ್ರ ಮಹಾತ್ಮ್ಯವನ್ನು ಕೇಳಿದ ಮಾನವನಿಗೆ ಅದರ ದ್ವಿಗುಣವಾದ ಪುಣ್ಯವು ಲಭಿಸುತ್ತದೆ. ಜೈಮಿನಿ ಮುನಿಯೇ, ಭಕ್ತಿಯಿಂದ ಈ ಪಾವನ ಚರಿತ್ರೆಯನ್ನು ಶ್ರವಣ ಮಾಡಿದ ಬಳಿಕ ಪುರಾಣಜ್ಞನಾದ ದ್ವಿಜೋತ್ತಮನನ್ನು ಗೋ, ಭೂ, ಹಿರಣ್ಯ, ವಸ್ತ್ರ ಮುಂತಾದ ಉಪಚಾರಗಳನ್ನು ಅರ್ಪಿಸಿ ಪೂಜಿಸಬೇಕು. ಯಾವ ಮಾನವನು ಯಥಾವಿಧಿಯಾಗಿ ಜಿತೇಂದ್ರಿಯನಾಗಿದ್ದು ಹರಿಶ್ಚಂದ್ರ ಚರಿತ್ರೆಯನ್ನು ಕೇಳಿ ಪುರಾಣಜ್ಞನಾದ ದ್ವಿಜನನ್ನು ಸತ್ಕರಿಸುವನೋ ಅವನಿಗೆ ಉಂಟಾಗುವ ಪುಣ್ಯ ಪ್ರಭಾವವನ್ನು ನಮ್ಮಿಂದ ವರ್ಣಿಸಲು ಶಕ್ಯವಿಲ್ಲ. ಕ್ಷಮೆಯ ಮಹಾತ್ಮ್ಯವನ್ನು ಹೇಗೆ ಹೇಳೋಣ? ಮಹತ್ತಾದ ದಾನ ಫಲವನ್ನು ಹೇಗೆ ವರ್ಣಿಸೋಣ? ಅತ್ಯಾಶ್ಚರ್ಯವು. ಹರಿಶ್ಚಂದ್ರನು ತಿತಿಕ್ಷಾ ದಾನಗಳ ಮಹಿಮೆಯಿಂದ ಅಮರಲೋಕಕ್ಕೆ ಹೋಗಿ ಇಂದ್ರತ್ವವನ್ನು ಹೊಂದಿದನು. ಪಕ್ಷಿಗಳು ಮುಂದುವರಿಸಿದವು, ಜೈಮಿನಿಯೇ, ನಿನಗೆ ಹರಿಶ್ಚಂದ್ರ ರಾಜನ ಚರಿತ್ರೆಯು ಸಂಪೂರ್ಣವಾಗಿ ಹೇಳಲ್ಪಟ್ಟಿದೆ. ದುಃಖ ಹೊಂದಿದ
ಯಾವ ಮಾನವನು ಇದನ್ನು ಶ್ರವಣ ಮಾಡಿದರೂ ಅವನು ಮಹತ್ತಾದ ಸುಖವನ್ನು ಹೊಂದುವನು. ಈ ಪುಣ್ಯ ಚರಿತ್ರೆಯನ್ನು ಶ್ರವಣ ಮಾಡಿದವನು ಸ್ವರ್ಗವನ್ನು ಬಯಸುವವನಾದರೆ ಸ್ವರ್ಗವನ್ನು, ಪುತ್ರ ಸಂತತಿಯನ್ನು ಬಯಸಿದರೆ ಪುತ್ರ ಸಂತತಿಯನ್ನು, ಭಾರ್ಯೆಯನ್ನು ಬಯಸಿದರೆ ಭಾರ್ಯೆಯನ್ನು ಮತ್ತು ರಾಜ್ಯಾರ್ಥಿಯಾದರೆ ರಾಜ್ಯವನ್ನು ಹೊಂದುತ್ತಾನೆ. ಮುನಿಶ್ರೇಷ್ಠನೇ, ಇನ್ನು ಮುಂದೆ ಕುತೂಹಲಿಯಾದ ನಿನಗೆ ಕಥಾಶೇಷವನ್ನು ಹೇಳುತ್ತೇವೆ, ಅದನ್ನು ಆದರದಿಂದ ಕೇಳು. ಮುಂದಿನ ಕಥಾಶೇಷದಲ್ಲಿ ರಾಜಸೂಯ ಯಾಗದ ಅನುಷ್ಠಾನದ ಪರಿಪಾಕವು ಸಕಲ ಪೃಥ್ವಿ ಕ್ಷಯಕ್ಕೆ ಕಾರಣವಾಗುವುದನ್ನು ಮತ್ತು ಆ ಪರಿಪಾಕ ನಿಮಿತ್ತದಿಂದ ಮಹತ್ತಾದ ಆಡಿ ಬಕಯುದ್ಧವು ಜರುಗುವುದನ್ನು ಹೇಳಬೇಕಾಗಿದೆ. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಹರಿಶ್ಚಂದ್ರೋಪಾಖ್ಯಾನಂ ನಾಮ ಅಷ್ಟಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 9ನೆಯ ಅಧ್ಯಾಯವಾದ ವಸಿಷ್ಠ ವಿಶ್ವಾಮಿತ್ರ ಮುನಿಗಳು ಪರಸ್ಪರ ಶಾಪದಿಂದ ಆಡಿ ಬಕ ಎಂಬ ಪಕ್ಷಿಭಾವವನ್ನು ಹೊಂದಿ ಯುದ್ಧ ಮಾಡುವುದು, ಬ್ರಹ್ಮದೇವನು ಸಂಧಾನ ಮಾಡುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.